ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನೀವೊಂದು ಚಟುವಟಿಕೆ ಮಾಡಿರಿ. ಹೌದಾ? ಯಾವ ಚಟುವಟಿಕೆ ಮಾಡಿರಿ? ಜೀರ್ಣನಾಳದಲ್ಲಿ ಅನ್ನನಾಳ ಭಾಗದಾಗ ಆಹಾರ ಯಾವ ರೀತಿ ಚಲನೆ ಆಗ್ತದ. ಹೌದಾ? ಜೀರ್ಣನಾಳದ ಅನ್ನನಾಳದ ಭಾಗದಲ್ಲಿ ಆಹಾರ ಯಾವ ರೀತಿ ಚಲನೆ ಆಗ್ತದನ್ನು ನೀವೇನು ಮಾಡಿರಿ? ಚಟುವಟಿಕೆ ಮಾಡಿರಿ. ಹೌದಾ? ಈಗ ಜೀರ್ಣನಾಳದ ಅನ್ನನಾಳದ ಭಾಗದಲ್ಲಿ ಆಹಾರ ಯಾವ ರೀತಿ ಚಲನೆ ಆಗ್ತದಲ್ಲ, ಅದರ ಭಾಗಗಳು ಯಾರು ಹೇಳ್ತೀರಿ? ನೀ ಹೇಳ್ತೇಮ್ಮ, ಹೇಳು. ಮೊದಲನೇದು ಯಾವುದು? ಆಹಾರ. ಎರಡನೇದು ಅನ್ನನಾಳ. ಮೂರನೇದು ಆಹಾರದ ಬಗ್ಗೆ ಯಾರು ಹೇಳ್ತೀರಿ? ನೀ ಹೇಳ್ತೇಮ್ಮ, ಹೇಳು. ನಾವು ನುಂಗುವ ಆಹಾರವು ಅನ್ನನಾಳವನ್ನು ಪ್ರವೇಶಿಸುತ್ತದೆ. ನಾವು ನುಂಗುವ ಆಹಾರ ಏನಂತದ ಅನ್ನನಾಳಕ್ಕೆ ಪ್ರವೇಶಿಸ್ತದ. ಹೌದಾ? ಎರಡನೇದಾಗಿ ಅನ್ನನಾಳದ ಬಗ್ಗೆ ಯಾರು ಹೇಳ್ತೀರಿ? ಅನ್ನನಾಳದ ಬಗ್ಗೆ ನೀ ಹೇಳ್ತೇಮ್ಮ. ಅನ್ನನಾಳದ ಭಿತ್ತಿಯ ಚಲನೆಯಿಂದಾಗಿ ಆಹಾರವು ಕೆಳಗೆ ಚಲಿಸುತ್ತದೆ. ಅನ್ನನಾಳದ ಭಿತ್ತಿಯಿಂದ ಆಹಾರ ಏನು ಮಾಡ್ತದ? ಕೆಳಗಡೆ ಚಲಿಸ್ತದ. ಹೌದಲ್ಲ? ಈಗ ಅನ್ನನಾಳದ ಇನ್ನೊಂದು ಪಾಯಿಂಟ್ಸ್ ಯಾರು ಹೇಳ್ತೀರಿ? ನೀ ಹೇಳ್ತೇಮ್ಮ, ಹೇಳು. ಅನ್ನನಾಳದ ಉದ್ದಕ್ಕೂ ಉಂಟಾಗಿ ಆಹಾರವನ್ನು ಕೆಳಮುಖವಾಗಿ ತಳ್ಳುತ್ತದೆ. ಮೂರನೇದಾಗಿ ಜಠರ ಬಗ್ಗೆ ಯಾರು ಹೇಳ್ತೀರಿ? ನೀ ಹೇಳ್ತೇಮ್ಮ, ಹೇಳು. ಜಠರ ದಪ್ಪ ಭಿತ್ತಿಯ ಒಂದು ಚೀಲದಂತ ಆಕಾರ ಆಗಿದೆ. ಇದರ ಆಕಾರವು ಚಪ್ಪಟೆಯಾದ ತರಹ ಆಕಾರ ಆಗಿದೆ. ಜಠರ ಯಾವ ರೀತಿ ಈ ಜಠರ ಬಗ್ಗೆ ಇನ್ನೊಂದು ಮತ್ತೊಬ್ಬರು ಯಾರು ಹೇಳ್ತಾರೆ? ಮತ್ತೊಂದು ಪಾಯಿಂಟ ನೀ ಹೇಳ್ತೇಮ್ಮ, ಹೇಳು. ಜಠರದ ಒಳಪದರವು ಅಂಟಾದ ಲೊಳೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣರಸಗಳನ್ನು ಸ್ರವಿಸುತ್ತದೆ. ಈ ಚಟುವಟಿಕೆ ಬಗ್ಗೆ ನಿಮಗೆ ತಿಳಿತಲ್ಲ?